ಹೀಗೆ ವಯನಾಡು ಮಹಾದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈಗ ಕರ್ನಾಟಕದಲ್ಲಿ ನಾವೇನು ಬುದ್ಧಿ ಕಲಿತಾ ಇದ್ದೀವಿ ಅನ್ನುವಂಥದ್ದು ನಾವು ಗಮನಿಸಬೇಕಿದೆ. ಯಾಕಂದ್ರೆ ಕರ್ನಾಟಕದಲ್ಲೂ ಗುಡ್ಡದ ಭೂತ ಜನರನ್ನ ಬೆಂಬಿಡದೆ ಕಾಡೋದಕ್ಕೆ ಶುರು ಮಾಡ್ತಾ ಇದೆ. ಶಿರಾಡಿ ಹಾಗೆ ಚಾರ್ಮಾಡಿಯಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗ್ತಾ ಇದ್ರೆ ಅತ್ತ ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯದ ಆತಂಕ ಸೃಷ್ಟಿಯಾಗ್ತಾ ಇದೆ. ಬನ್ನಿ ಕರ್ನಾಟಕದಲ್ಲಿ ಏನು ಆತಂಕ ಇದೆ ನೋಡ್ಕೊಂಬೋಣ. ಶಿರಾಡಿ ಚಾರ್ಮಾಡಿಯಲ್ಲೂ ಗುಡ್ಡದ ಭೂತ. ಉತ್ತರ ಕರ್ನಾಟಕದಲ್ಲಿ ನೆರೆಯಾತಂಕ, ಮುಂಜಾಗ್ರತಾ ಕ್ರಮ ವಹಿಸಿದ ಜಿಲ್ಲಾಡಳಿತ. ವಯನಾಡು ದುರಂತ ಕಣ್ಣೆದುರೇ ಇದೆ. ಆದರೂ ಹಾಸನ, ಚಿಕ್ಕಮಗಳೂರು ಜಿಲ್ಲಾಡಳಿತಗಳು ನಿದ್ದೆಯಿಂದ ಎದ್ದಂತಿಲ್ಲ. ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಗೆ ಕರಾವಳಿ ಮತ್ತು ಮಲೆನಾಡನ್ನ ಸಂಪರ್ಕಿಸುವ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದು ಬಿದ್ದಿದೆ. ಮಳೆಯ ಪ್ರಮಾಣ ಹೆಚ್ಚಾದ್ರೆ ಇನ್ನಷ್ಟು ಭೀಕರ ಕುಸಿತದ ಆತಂಕ ಎದುರಾಗಿದೆ. ದುರಂತ ಅಂದ್ರೆ ಗುಡ್ಡ ಕುಸಿದ್ರೂ ಜಿಲ್ಲಾಡಳಿತ ಮಾತ್ರ ಮಣ್ಣು ತೆರವುಗೊಳಿಸದೆ ನಿರ್ಲಕ್ಷ್ಯ ವಹಿಸಿದೆ. ಸ್ಥಳೀಯರೇ ಬಿದ್ದ ಮರ ಮತ್ತು ಮಣ್ಣನ್ನ ತೆರವು ಮಾಡಿದ್ದಾರೆ. ಈ ಮೇಲ್ಗಡೆ ಗುಡ್ಡ ಏನು ದೊಡ್ಡೊಂದು ಗುಡ್ಡ ಕುಸಿದ್ರೆ ಇಲ್ಲಿ ಸಂಪರ್ಕ ಬಂದಾಗುತ್ತೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಈ ಮಣ್ಣನ್ನು ತೆರವು ಮಾಡಬೇಕು. ನಿನ್ನೆ 2 ದಿವಸ ಆಯಿತು ಇದು ಮಣ್ಣು ಬಿದ್ದು. ಈಗಾಗಲೇ ಬಣಕಲ್ ಸಬ್ ಇನ್ಸ್ಪೆಕ್ಟರ್ ಕರೆ ಮಾಡಿ ಹೇಳಿದ್ದಾರೆ PW ಅವರಿಗೆ ಮತ್ತು ರಸ್ತೆ ಪ್ರಾಧಿಕಾರಿ. ಆದ್ರೂ ಅವರು ಬಂದು ಒಂದು ಮಣ್ಣನ್ನು ತೆರವು ಮಾಡಿಲ್ಲ. ತೆರವು ಮಾಡಿಕೊಡ್ಬೇಕು. ಈ ನೋಡಿದಿರಿ ನೀವು ಮೇಲಲ್ಲಿ ಅದು ಇನ್ನೂ ಸಹ ಕುಸಿತದೆ. ಯಾಕಂದರೆ ಈಗ ಆದಷ್ಟು ಬೇಗ ಮಣ್ಣು ತೆರವು ಮಾಡಿಲ್ಲ ಅಂದರೆ ಕುಸಿದು ಘಾಟಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇತ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಶಿರಾಡಿ ಘಾಟ್ನ ಹಲವೆಡೆ ಭೂಕುಸಿತದ ಭೀತಿ ಎದುರಾಗಿದೆ. ದೊಡ್ಡತಪ್ಪಲು ಬಳಿ 200 ಮೀಟರ್ಗಿಂತಲೂ ಅಧಿಕ ಪ್ರದೇಶದಲ್ಲಿ ಮಣ್ಣು ಕುಸಿತಲೇ ಇದ್ರೂ ತಡೆಗೋಡೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಬಿಸಿಲೆ ಘಾಟ್ ಬಳಿ ಮರಗಳು ರಸ್ತೆಗುರುಳಿತು, ಸಂಚಾರ ಅಸ್ತವ್ಯಸ್ತವಾಗಿತ್ತು. ಈ ಪರಿಸ್ಥಿತಿಯ ಗಂಭೀರತೆ ಅರಿತಿರುವ ಸಕಲೇಶಪುರ ತಹಶೀಲ್ದಾರ್ ಸುಪ್ರೀತಾ ಜಲಪಾತಗಳು, ನದಿಗಳು ಮತ್ತು ಅಪಾಯಕಾರಿ ಗುಡ್ಡಗಾಡು ಪ್ರದೇಶಗಳಿಗೆ ಸಾರ್ವಜನಿಕರ ಪ್ರವೇಶ ನಿಷೇಧಿಸಿ ಖಡಕ್ ಆದೇಶ ಹೊರಡಿಸಿದ್ದಾರೆ. ಮಲೆನಾಡಲ್ಲಿ ಗುಡ್ಡದ ಭೂತ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಆತಂಕ. ಇತ್ತ ಮಲೆನಾಡಲ್ಲಿ ಗುಡ್ಡದ ನಡುಕವಾದ್ರೆ ಅತ ಉತ್ತರ ಕರ್ನಾಟಕದಲ್ಲಿ ಜಲದಿಗ್ಬಂಧನ ಶುರುವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಬೆಳಗಾವಿ ಜಿಲ್ಲೆ ನಡುಕ್ತಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಬರೋಬ್ಬರಿ 11 ಸಂಪರ್ಕ ಸೇತುವೆಗಳು ಜಲಾವೃತಗೊಂಡು ಸಂಪರ್ಕ ಕಡಿತಗೊಂಡಿದೆ. ಸತತ ಮಳೆಗೆ ಕಡೋಲಿ ಭಾಗದಲ್ಲಿ ಕಟಾವಿಗೆ ಬಂದಿದ್ದ ಎಲೆಕೋಸು ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂಥ ರೈತರೆಲ್ಲರೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಬೆಳೆಗಳನ್ನ ಕಳ್ಕೊಳ್ತಾರೆ. ಈ ಕಡೋಲಿ ಭಾಗದಲ್ಲೇ ಇದನ್ನೇ ಸದ್ಯ ಈಗ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ನಿರಂತರವಾಗಿ ಮಳೆಯಿಂದ ಗದ್ದೆಯಲ್ಲೇ ನೀರು ನಿಂತು ಸಾಕಷ್ಟು ದಿನಗಳ ಕಾಲದಿಂದ ನೀರು ನಿಂತಿರುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಕೊಳೆತು ಗದ್ದೆಯಲ್ಲೇ ಹಾಳಾಗ್ತಾ ಇರುವಂಥದ್ದನ್ನ ನೋಡಬಹುದಾಗಿದೆ. ಬೆಳಗಾವಿ ನಗರದ ಪಕ್ಕದಲ್ಲೇ ಹರಿಯುವ ಮಾರ್ಕಂಡೆಯ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇನ್ನು ಚಿಕ್ಕೋಡಿಯ ಕಲ್ಲೋಳ ಗ್ರಾಮದ ಪ್ರಸಿದ್ಧ ದತ್ತ ಮಂದಿರ ಕೃಷ್ಣಾ ನದಿಯ ನೀರಿನಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ. ವೇದಗಂಗಾ ಮತ್ತು ದೂದ್ಗಂಗಾ ನದಿಗಳು ಉಗ್ರ ರೂಪ ತಾಳಿದ್ದು ಪಾರ್ವಾಡ ಮತ್ತು ಕಾರದಗಾ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಸದ್ಯ ಅಲರ್ಟ್ ಆಗಿರುವ ಬೆಳಗಾವಿ DC ರೋಷನ್ NDRF ಹಾಗೂ SDRF ತಂಡಗಳನ್ನು ಕಣಕ್ಕಿಳಿಸಿದ್ದು ತಕ್ಷಣವೇ ಕಾಳಜಿ ಕೇಂದ್ರಗಳನ್ನು ತೆರೆಯಲು ಆದೇಶಿಸಿದ್ದಾರೆ. ಎಸ್ಪೆಷಲಿ ನಮ್ಮ ಪುಣೆ ಭಾಗದಿಂದ ಎಲ್ಲ ಮಳೆ ಆಗ್ತಾ ಇದೆ. ವಾರ್ನಾ ಡ್ಯಾಮ್ ಕಡೆ ಮತ್ತು ಸಾಂಗ್ಲಿ ಕಡೆಯೂ ನಾವು ನಮ್ಮ ಆಫೀಸರ್ಸ್ನು ನಿನ್ನೆ ಕಳಿಸಿದ್ದೀವಿ. ಅಲ್ಲಿಂದ ಮಾನಿಟರ್ ಮಾಡಬೇಕು. ಅವರೇನಾದರೂ ವಾಟರ್ ರಿಲೀಸ್ ಮಾಡಿದ್ದಾರೆ ಅಂದರೆ ಇಲ್ಲಿ 20 ತಾಸು ತಗೊಳುತ್ತೆ ನಮ್ಮ ಜಿಲ್ಲೆಗೆ ಬರಲಿಕ್ಕೆ. ಆ 20 hours ಇಸ್ ಅ ಹ್ಯೂಜ್ ಗ್ಯಾಪ್. ನಾವು ಆ ಗ್ಯಾಪ್ ಒಳಗಡೆ ಇಲ್ಲೆಲ್ಲ ನಾವು ಮೆನುವರಿಂಗ್ ಮಾಡ್ಕೊಳ್ತೀವಿ. ಇತ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲೂ ವರುಣನ ರುದ್ರನರ್ತನ ಕಮ್ಮಿಯಾಗಿಲ್ಲ. ಅಪಾಯದ ಮಟ್ಟ ಮೀರಿ ತುಂಗಭದ್ರಾ ನದಿ ಹರಿತಾ ಇದೆ. ಹೀಗಾಗಿ ನ್ಯಾಮತಿ, ಹೊನ್ನಾಳಿ ಹಾಗೂ ಹರಿಹರ ತಾಲೂಕಿನ ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹರಿಹರ ತಾಲೂಕಿನ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನದ ಸ್ನಾನಘಟ್ಟ ಸಂಪೂರ್ಣ ಜಲಾವೃತಗೊಂಡಿದೆ.
ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಬ್ಬರದ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನಾಳೆ ಬೆಳಗಾವಿಗೆ ಭೇಟಿ ನೀಡುತ್ತಿದ್ದಾರೆ. ನೆರೆ ಮತ್ತು ಬರ ಪರಿಸ್ಥಿತಿ ಬಗ್ಗೆ ಸಭೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.